ಹಾಯ್ ಎಲ್ಲರಿಗೂ ನಮಸ್ಕಾರ. ಭಾರತದಲ್ಲಿ ಅತಿ ಉನ್ನತವಾದ ಸರ್ಕಾರಿ ಹುದ್ದೆ ಯಾವುದು ಅಂತ ಹೇಳಿದ ತಕ್ಷಣ ಎಲ್ರಿಗೂ ನೆನಪಾಗುವಂಥದ್ದು ಮೊದಲನೇ ಹುದ್ದೆ IAS ಕೆಲಸ. IAS ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಇದನ್ನು ಭಾರತೀಯ ಆಡಳಿತ ಸೇವೆ ಅಂತ ಹೇಳ್ತಾರೆ. ಈ ಹೆಸರು ಕೇಳಿದ ತಕ್ಷಣ ಎಷ್ಟೋ ಜನ ಸ್ಟೂಡೆಂಟ್ಗಳು ಹೆದರ್ಕೊಳ್ತಾರೆ, ಅಯ್ಯೋ ಇದು ನಮ್ಮಂಥವ್ರಿಗಲ್ಲ, ನಾವು ಸ್ಕೂಲ್ ಕಾಲೇಜ್ಗಳಲ್ಲಿ ಟಾಪರ್ ಆಗಿಲ್ಲ, ನಾನು ಅಷ್ಟೊಂದು ಚೆನ್ನಾಗಿ ಓದಿಲ್ಲ, ನಾನು ಈ ಎಕ್ಸಾಮನ್ನು ಬರೆಯೋದೇ ಇಲ್ಲ ಅನ್ನೋ ಥರ ಅವರೇ ಡಿಸೈಡ್ ಮಾಡ್ಕೊಳ್ತಾರೆ. ಆದರೆ ರಿಯಾಲಿಟಿನೇ ಬೇರೆ. ಈ ವಿಡಿಯೋದಲ್ಲಿ ನಾನು IAS ಎಕ್ಸಾಮ್ನ ಪ್ರತಿಯೊಂದು ಡೀಟೇಲ್ಸನ್ನು ನಾನು ಹೇಳ್ತೀನಿ. ಪೂರ್ತಿ ವಿಡಿಯೋವನ್ನು ನೋಡಿ. ನೀವು ಈ ವಿಡಿಯೋಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀವು IAS ಎಕ್ಸಾಮ್ ಬಗ್ಗೆ ತಿಳ್ಕೊಬೋದು. ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇದಾಗಿ IASಗೇನೆ ಅಂತ ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ ಇಲ್ಲ ನಮ್ಮ ಇಂಡಿಯಾದಲ್ಲಿ. ಈ ಎಕ್ಸಾಮ್ IAS ಆಗಿರ್ಬೋದು, IPS, ಹಾಗೆಯೇ ಇಂಡಿಯನ್ ಫಾರಿನ್ ಸರ್ವಿಸ್, ಹಾಗೆ ಬೇರೆ ಬೇರೆ ಇಂಡಿಯನ್ ರೆವೆನ್ಯೂ ಸರ್ವಿಸ್, ಹೀಗೆ ಬೇರೆ ಬೇರೆ ಪೋಸ್ಟ್ ಎಲ್ಲ ಒಟ್ಟಿಗೆ ಸೇರಿ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಈ ಎಕ್ಸಾಮ್ಗಳಲ್ಲಿ ಬಂದಿರುವಂತಹ ರ್ಯಾಂಕ್ ಮೇಲೆ ನಮಗೆ ಪೋಸ್ಟ್ ಸಿಗುತ್ತೆ. ಅದರಲ್ಲಿ ಒಳ್ಳೆ ಮಾರ್ಕ್ಸ್ ಬಂದರೆ ಅಥವಾ ನಮ್ಮ ಪ್ರಿಫರೆನ್ಸ್ IAS ಆಗಿದ್ದರೆ IAS ಪೋಸ್ಟಿಗೆ ಸೆಲೆಕ್ಟ್ ಆಗ್ಬೋದು. ಈ ಎಕ್ಸಾಮನ್ನು ಯಾರು ಕಂಡಕ್ಟ್ ಮಾಡ್ತಾರೆ ಅಂದರೆ UPSC ಅವರು. UPSC ದೆಲ್ಲಿಯಲ್ಲಿರುವಂತಹ ಒಂದು ಸೆಂಟ್ರಲ್ ರಿಕ್ರೂಟಿಂಗ್ ಏಜೆನ್ಸಿ. UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಭಾರತೀಯ ಲೋಕಸೇವಾ ಆಯೋಗ. ಕರ್ನಾಟಕದಲ್ಲಿ ಹೇಗೆ KPSC ಇದೆಯೋ ಹಾಗೆ ಭಾರತದಲ್ಲಿ ಸೆಂಟ್ರಲ್ ಲೆವೆಲ್ ಪೋಸ್ಟ್ಗಳನ್ನು ರಿಕ್ರೂಟ್ ಮಾಡುವಂಥ ಬಾಡಿ ಯಾವುದು ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇವರು ಸೆಂಟ್ರಲ್ ಲೆವೆಲ್ ಪೋಸ್ಟ್ಗಳು ಮತ್ತು ಆಲ್ ಇಂಡಿಯಾ ಪೋಸ್ಟ್ಗಳಾದ IAS, IPS, ಇಂಡಿಯನ್ ಫಾರಿನ್ ಸರ್ವಿಸ್, ಹಾಗೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಇಂಡಿಯನ್ ರೆವೆನ್ಯೂ ಸರ್ವಿಸ್, ಈ ಎಲ್ಲ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ. UPSC ನಡೆಸುವಂತಹ IAS, IPS, IFS, IRS ಈ ಎಲ್ಲ ಎಕ್ಸಾಮ್ಗಳ ಸ್ಟೆಪ್ಸ್ ಏನು, ಯಾವ ರೀತಿ ಇರುತ್ತೆ ಅದನ್ನು ನಾವು ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಎಜುಕೇಷ್ನಲ್ ಬ್ಯಾಕ್ಗ್ರೌಂಡ್ ಏನಿರಬೇಕು. ಈ ಎಕ್ಸಾಮ್ಗೆ ಯಾವುದಾದ್ರೂ ಒಂದು ಡಿಗ್ರಿ ಆಗಿರಬೇಕು. ಆ ಡಿಗ್ರಿ ಆರ್ಟ್ಸ್ ಆದರೂ ಪರವಾಗಿಲ್ಲ, ಸೈನ್ಸ್, ಕಾಮರ್ಸ್, ಯಾವುದೇ ಒಂದು ಫ್ಯಾಷನ್ ಡಿಸೈನಲ್ಲಿ ಡಿಗ್ರಿ ಆಗಿದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಒಂದು ಡಿಗ್ರಿಯನ್ನು ಹೊಂದಿರಬೇಕು. ಒಂದು ಯೂನಿವರ್ಸಿಟಿಯಿಂದ ಡಿಗ್ರಿಯನ್ನು ತಗೊಂಡ್ರೆ ನೀವು ಈ ಎಕ್ಸಾಮ್ ಬರೆಯೋಕ್ಕೆ ಎಲಿಜಿಬಲ್ ಆಗ್ತೀರಾ. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಈ ಒಂದು ಎಕ್ಸಾಮನ್ನು ಹೊರತುಪಡಿಸಿ ಉಳಿದಿರುವಂಥ ಎಕ್ಸಾಮನ್ನು ನೀವು ಬರಿಬೋದು. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮ್ ಬರಿಬೇಕಾದ್ರೆ ಸೈನ್ಸಲ್ಲಿ ಡಿಗ್ರಿ ಪಡೆದಿರಬೇಕಾಗುತ್ತೆ. ಈ ಎಕ್ಸಾಮ್ 3 ಹಂತದ ಎಕ್ಸಾಮ್ ಆಗಿರುತ್ತೆ. ಫಸ್ಟ್ ಎಕ್ಸಾಮ್ ಪ್ರಿಲಿಮಿನರಿ ಎಕ್ಸಾಮ್, ಇದನ್ನು ಪೂರ್ವಭಾವಿ ಪರೀಕ್ಷೆ ಅಂತಾರೆ. ಎರಡನೇ ಎಕ್ಸಾಮ್ ಮುಖ್ಯ ಪರೀಕ್ಷೆ, ಇದು ಮೇನ್ಸ್ ಎಕ್ಸಾಮ್. ಹಾಗೆ ಮೂರನೇದು ಇಂಟರ್ವ್ಯೂ, ಸಂದರ್ಶನ. ಈ 3 ಎಕ್ಸಾಮನ್ನು ಒಂದೇ ವರ್ಷದಲ್ಲಿ ಕ್ಲಿಯರ್ ಮಾಡಬೇಕು. ಒಂದೊಂದು ಸಲ ಒಂದೊಂದಾದರೆ ಒಂದೊಂದು ವರ್ಷ ಮನೆಯಲ್ಲಿ ಕೂರಬೇಕಾಗತ್ತೆ. ಇವಾಗ ನಾನು ಒಂದೊಂದಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇ ಸ್ಟೆಪ್ ಯಾವ ರೀತಿ ಇರುತ್ತೆ, ಎರಡನೇ ಸ್ಟೆಪ್ ಯಾವ ಥರ, ಮೂರನೇದು ಯಾವುದು, ನೆಕ್ಸ್ಟ್ ರ್ಯಾಂಕ್ ಯಾವ ರೀತಿ ಕೊಡ್ತಾರೆ, ಇದೆಲ್ಲ ತಿಳ್ಕೊಳ್ಳೋಣ. ನಾನು ಹೇಳ್ದಾಗೆ ಮೊದಲನೇ ಎಕ್ಸಾಮ್ ಪ್ರಿಲಿಮಿನರಿ ಎಕ್ಸಾಮ್. ಇದು ಪೂರ್ವಭಾವಿ ಪರೀಕ್ಷೆ. ಇದು ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಆಗಿರುತ್ತೆ. MCQ ಬೇಸ್ಡ್ ಕ್ವಶನ್. ಇದರಲ್ಲಿ 2 ಪೇಪರ್ ಇರುತ್ತೆ, ಪೇಪರ್ 1 ಮತ್ತು ಪೇಪರ್ 2 ಅಂತ. ಈ 2 ಎಕ್ಸಾಮ್ಗಳು ಒಂದೇ ದಿನ ನಡೆಯುತ್ತೆ. UPSC ಯೂಶ್ವಲಿ ನೋಟಿಫಿಕೇಷನನ್ನು ಜಾನ್ವರಿ ಎಂಡ್ ಅಥವಾ ಫೆಬ್ರವರಿಯಲ್ಲಿ ಬಿಡ್ತಾರೆ. ಆ ಟೈಮಲ್ಲಿ ನೀವು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ನಂತರ ಜೂನಲ್ಲಿ ಅಥವಾ ಮೇ ಎಂಡಲ್ಲಿ ಯೂಶ್ವಲಿ ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ. ಪ್ರಿಲಿಮಿನರಿ ಎಕ್ಸಾಮ್ ಒಂದೇ ದಿನ ನಡೆಯುತ್ತೆ. ಬೆಳಗಿನ ಜಾವದಲ್ಲಿ ಪೇಪರ್ 1 ಇರುತ್ತೆ, ಹಾಗೆ ಮಧ್ಯಾಹ್ನ ಪೇಪರ್ 2 ಇರುತ್ತೆ. ಪೇಪರ್ 1ನಲ್ಲಿ ಜನರಲ್ ಸಬ್ಜೆಕ್ಟ್ಗಳೆಲ್ಲ ಇರುತ್ತೆ, ಲೈಕ್ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್, ಕರೆಂಟ್ ಅಫೇರ್ಸ್ ರಿಲೇಟೆಡ್, ಸೈನ್ಸ್ ರಿಲೇಟೆಡ್, ಈ ಎಲ್ಲ ಸಬ್ಜೆಕ್ಟ್ಗಳು ಪೇಪರ್ 1ನಲ್ಲಿ ಬರುತ್ತೆ. ಪೇಪರ್ 2 ಬಂದು CSAT ಅಂತ, ಸಿವಿಲ್ ಸರ್ವಿಸ್ ಆ್ಯಪ್ಟಿಟ್ಯೂಡ್ ಟೆಸ್ಟ್. ಈ ಎಕ್ಸಾಮ್ ಎಷ್ಟು ಮಾರ್ಕ್ಸಿಗಿರುತ್ತಂದರೆ, ಪೇಪರ್ 1 ಹೇಳಿದೆ ಅಲ್ವಾ, ಬೆಳಗ್ಗೆ ನಡೆಯುವಂಥ ಎಕ್ಸಾಮ್, ಇದು 200 ಮಾರ್ಕ್ಸಿಂದ ಆಗಿರುತ್ತೆ. ಹಾಗೆ ಮಧ್ಯಾಹ್ನ ನಡೆಯುವಂಥ ಎಕ್ಸಾಮ್ ಕೂಡ 200 ಮಾರ್ಕ್ಸಿಗೆ ಆಗಿರುತ್ತೆ. ಆದರೆ ಬೆಳಗಿನ ಎಕ್ಸಾಮಲ್ಲಿ 100 ಕ್ವಶನ್ ಕೊಡ್ತಾರೆ. ಒಂದೊಂದು ಕ್ವಶನ್ 2 ಮಾರ್ಕ್ಸಿಗೆ, ಸೊ ಟೋಟಲ್ 200 ಮಾರ್ಕ್ಸಿಗೆ ಕೊಡ್ತಾರೆ. ಮಧ್ಯಾಹ್ನ ನಡೆಯುವಂಥ ಎಕ್ಸಾಮ್ 80 ಕ್ವಶನ್ ಕೊಡ್ತಾರೆ. ಇಲ್ಲಿ ಒಂದು ಕ್ವಶನ್ನಿಗೆ 2.5 ಮಾರ್ಕ್ಸ್ ಇರುತ್ತೆ, ಸೊ ಟೋಟಲ್ 200 ಆಗುತ್ತೆ. ಈ ಫಸ್ಟ್ ಪೇಪರಲ್ಲಿ ಅಷ್ಟೇ ತಗೋಬೇಕು, ಇಷ್ಟೇ ತಗೋಬೇಕು ಅಂತ ಏನು ರೂಲ್ಸ್ ಇಲ್ಲ.
ಆದರೆ ಮಧ್ಯಾಹ್ನ ನಡೆಯುವಂಥ ಪೇಪರಲ್ಲಿ 200ರಲ್ಲಿ ನೀವು ಯಾವುದೇ ಕ್ಯಾಟಗರಿ ಆಗಿರಲಿ 66 ನಂಬರನ್ನು ನೀವು ತಗೊಳ್ಳೇಬೇಕು. 66 ಮಾರ್ಕ್ಸನ್ನು ತಗೊಂಡ್ರೆ ಅಷ್ಟೇ ನೀವು ಪ್ರೀ ಕ್ವಾಲಿಫೈ ಮಾಡೋಕ್ಕಾಗೋದು. ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಏನಂದರೆ 66 ಮಾರ್ಕ್ಸ್ ತಗೋಬೇಕು. ಅದಾದ ನಂತರ ನೀವು ಕಟ್ ಆಫನ್ನು ರೀಚ್ ಆಗ್ತೀರಾ ಇಲ್ವಾ ಅಂತ ನಿಮ್ಮ ಬೆಳಗಿನ ಪೇಪರನ್ನು ಅದ್ರ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಈ ಎರಡೂ ಎಕ್ಸಾಮನ್ನು ಅಂದರೆ ಅದರಲ್ಲಿ 66 ಬರುತ್ತೆ, ಇದರಲ್ಲಿ ಕಟ್ ಆಫ್ ರೀಚ್ ಆಗ್ತೀರಾ ಅಂದರೆ ಪ್ರಿಲಿಮ್ಸ್ ರಿಸಲ್ಟ್ ಬರುತ್ತೆ. ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆಗಿದೆ ಅಂತ ಅರ್ಥ ಆಗುತ್ತೆ. ಪ್ರಿಲಿಮ್ಸ್ ಎಕ್ಸಾಮ್ ನಡೆದು 20 ದಿನದಲ್ಲೇ ಈ ಎಕ್ಸಾಮ್ನ ರಿಸಲ್ಟನ್ನು ಕೊಡ್ತಾರೆ. ಮೊದಲು ತುಂಬ ಟೈಮ್ ತಗೊಳ್ತಿದ್ರು, ಇತ್ತೀಚೆಗೆ ಒಂದು 20 ದಿನದ ಒಳಗಡೆ ಪ್ರಿಲಿಮ್ಸ್ ಎಕ್ಸಾಮ್ ಆಗಿ ಒಂದು 20 ದಿನದ ಒಳಗಡೆ ಪ್ರಿಲಿಮ್ಸ್ ರಿಸಲ್ಟ್ ಬರುತ್ತೆ. ಹಾಗೆಯೇ ಪ್ರಿಲಿಮ್ಸ್ ರಿಸಲ್ಟ್ ಆದ ನಂತರ ಒಂದು 2.5ರಿಂದ 3 ತಿಂಗಳು ಗ್ಯಾಪ್ ಇರುತ್ತೆ. ಅದಾದ ನನ್ನ 3 ತಿಂಗಳ ಗ್ಯಾಪಲ್ಲಿ ಮೇನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಕೋಬೋದು. ಇದಾದ ನಂತರ ಮೇನ್ಸ್ ಎಕ್ಸಾಮ್ ಇರುತ್ತೆ. ಮೇನ್ಸ್ ಎಕ್ಸಾಮಲ್ಲಿ ಒಟ್ಟು 9 ಸಬ್ಜೆಕ್ಟ್ ಇರುತ್ತೆ. ಇಲ್ಲಿ ಪೇಪರ್ಗಳನ್ನು 3 ಭಾಗವಾಗಿ ನಾವು ಡಿವೈಡ್ ಮಾಡ್ಬೋದು. ಒಂದು ಕ್ವಾಲಿಫೈಯಿಂಗ್ ಪೇಪರ್ ಅಂತ ಇರುತ್ತೆ, ಇನ್ನೊಂದು ಜನರಲ್ ಸ್ಟಡೀಸ್ ಪೇಪರ್ ಅಂತ ಇನ್ನೊಂದು ಆಪ್ಷನಲ್ ಪೇಪರ್ ಅಂತ. ಒಟ್ಟು 3 ಥರದ ಪೇಪರ್ ಇರುತ್ತೆ. ಕ್ವಾಲಿಫೈಯಿಂಗ್ ಪೇಪರಲ್ಲಿ 2 ಪೇಪರ್ ಬರುತ್ತೆ. ಇದರಲ್ಲಿ ಭಾಷೆ ಪೇಪರ್, ಒಂದು ಇಂಗ್ಲೀಷ್ ಕಂಪಲ್ಸರಿ ಇರುತ್ತೆ, ಇನ್ನೊಂದು ಲ್ಯಾಂಗ್ವೇಜ್. ಯಾವುದಾದ್ರೂ ಲ್ಯಾಂಗ್ವೇಜನ್ನು ತಗೋಬಹುದು. ಕರ್ನಾಟಕದವರು ಕನ್ನಡವನ್ನು ಚೂಸ್ ಮಾಡ್ಬೋದು. ಈ 2 ಪೇಪರ್ ಆಯಿತು. ಉಳಿದಿದ್ದು ಜನರಲ್ ಸ್ಟಡೀಸ್ನ 5 ಪೇಪರ್ ಇರುತ್ತೆ. ಇದರಲ್ಲಿ ಎಸ್ಸೆ ಒಂದಿರುತ್ತೆ. ಅದು ಬಿಟ್ಟು ಜನರಲ್ ಸ್ಟಡೀಸ್ನ 4 ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4 ಅಂತ 4 ಇರುತ್ತೆ. ಮತ್ತು 2 ಆಪ್ಷನಲ್ ಸಬ್ಜೆಕ್ಟ್ನ ಪೇಪರ್ ಇರುತ್ತೆ. ಇದು ನಮಗೆ ಇಷ್ಟ ಬಂದಿರುವಂಥ ಸಬ್ಜೆಕ್ಟನ್ನು ಚೂಸ್ ಮಾಡ್ಬೋದು. ಇಷ್ಟ ಬರೋ ಸಬ್ಜೆಕ್ಟ್ ಅಂದರೆ UPSC ಅವರು ಕೆಲವೊಂದು ಲಿಸ್ಟನ್ನು ಕೊಡ್ತಾರೆ, ಆ ಸಬ್ಜೆಕ್ಟ್ಗಳಲ್ಲಿ ಅಷ್ಟೇ ಚೂಸ್ ಮಾಡ್ಬೋದು ನಾವು. ಇಲ್ಲಿ ಬೇಕಾದರೆ ಆಪ್ಷನಲ್ ಸಬ್ಜೆಕ್ಟಿಗೆ ಕನ್ನಡವನ್ನು ಚೂಸ್ ಮಾಡ್ಬೋದು. ಸೊ ಒಟ್ಟು 9 ಸಬ್ಜೆಕ್ಟ್ ಇರುತ್ತೆ ಅಂತ ಹೇಳಿದೆ ಅಲ್ವಾ. ಕ್ವಾಲಿಫೈಯಿಂಗ್ ಪೇಪರ್ ಅದು 2, ಮತ್ತು ಎಸ್ಸೆ 1, ಜನರಲ್ ಸ್ಟಡೀಸ್ನ 4 ಪೇಪರ್, ಹಾಗೆ ಆಪ್ಷನಲ್ನ 2 ಪೇಪರ್. ಸೊ ಟೋಟಲ್ 9 ಪೇಪರ್ ಇರುತ್ತೆ. ಕ್ವಾಲಿಫೈಯಿಂಗ್ ಪೇಪರ್ ಅಂದರೆ ಲ್ಯಾಂಗ್ವೇಜ್ ಪೇಪರ್ಗಳು ಕನ್ನಡ, ಇಂಗ್ಲೀಷ್ ಯಾವುದಾದ್ರೂ ತಗೊಂಡ್ರೆ ಅದು ಒಟ್ಟು 300 ಮಾರ್ಕ್ಸಿಗೆ ನಡೆಯುವಂಥ ಎಕ್ಸಾಮ್ ಇರುತ್ತೆ. ಅದರಲ್ಲಿ ಮಿನಿಮಮ್ 25% ನೀವು ತಗೊಳ್ಳೇಬೇಕಾಗುತ್ತೆ. ಅಂದರೆ 300ರ 25% ಅಂದರೆ 75 ಮಾರ್ಕ್ಸನ್ನು ತಗೊಳ್ಳೇಬೇಕು. ಕನ್ನಡ ಮತ್ತು ಇಂಗ್ಲೀಷ್ ಈ ಎಕ್ಸಾಮಲ್ಲಿ 75 ಮಾರ್ಕ್ಸ್ ತಗೊಂಡ್ರೆ ಅಷ್ಟೇ ನಿಮ್ಮ ಜನರಲ್ ಸ್ಟಡೀಸ್ನ ಪೇಪರ್ಗಳು ಕರೆಕ್ಷನ್ ಆಗುತ್ತೆ, ಇವ್ಯಾಲ್ವೇಟ್ ಆಗುತ್ತೆ. ಅದರ್ವೈಸ್ ಇವ್ಯಾಲ್ವೇಟ್ ಆಗಲ್ಲ. ಈ ಪೇಪರ್ಗಳನ್ನು ಪಾಸ್ ಆಗಬೇಕು, ಆದರೆ ಈ ಮಾರ್ಕ್ಸನ್ನು ಕೌಂಟ್ ಮಾಡಲ್ಲ. ಉಳಿದಂತಹ 7 ಸಬ್ಜೆಕ್ಟ್ಗಳು ನಾನು ಹೇಳಿದೆ ಅಲ್ವಾ, ಎಸ್ಸೆ, GSನ 4 ಪೇಪರ್ ಮತ್ತು ಆಪ್ಷನಲ್ ಪೇಪರ್, ಈ ಎಲ್ಲ ಪೇಪರ್ 7 ಪೇಪರ್. ಪ್ರತಿಯೊಂದು ಪೇಪರ್ನ ಮಾರ್ಕ್ಸ್ ಟೋಟಲ್ ಮಾರ್ಕ್ಸ್ 250 ಮಾರ್ಕ್ಸ್ ಆಗಿರುತ್ತೆ. 250 ಮಾರ್ಕ್ಸ್ಗೆ 1 ಪೇಪರ್ ಅಂದರೆ 7 ಪೇಪರಿಗೆ ಎಷ್ಟಾಗುತ್ತೆ? 1750. ಜನರಲ್ ಸ್ಟಡೀಸ್ ಮತ್ತು ಆಪ್ಷನಲ್ ಪೇಪರಲ್ಲಿ ಎಷ್ಟು ಮಾರ್ಕ್ಸನ್ನು ಮಿನಿಮಮ್ ತಗೋಬೇಕು ಅಂದರೆ 10% ಆಫ್ ದ ಟೋಟಲ್ ಮಾರ್ಕ್ಸ್. ಅಂದರೆ ಒಟ್ಟು 250 ನಂಬರಿಗೆ ನಡೆಯುವಂಥ ಎಕ್ಸಾಮಲ್ಲಿ ಮಿನಿಮಮ್ 10% ಅಂದರೆ 25 ಮಾರ್ಕ್ಸನ್ನು ಮಿನಿಮಮ್ ತಗೊಳ್ಳೇಬೇಕು. ಅದಕ್ಕಿಂತ ಕಮ್ಮಿ ಆಗಿದ್ದರೆ ಪಾಸ್ ಆಗೋಕ್ಕೆ ಆಗಲ್ಲ. ನಂತರ ಮೇನ್ಸ್ ರಿಸಲ್ಟನ್ನು ಬಿಡ್ತಾರೆ. ಸೊ ಡಿಪೆಂಡ್ ಅಪಾನ್ ಕ್ಯಾಟಗರಿ ವೈಸ್ ಒಂದು ಪೋಸ್ಟಿಗೆ 3 ಜನ ಹಾಗೆ ಸೆಲೆಕ್ಟ್ ಮಾಡಿ ಲಿಸ್ಟನ್ನು ಬಿಡ್ತಾರೆ. ಮುಂದಿನ ಪ್ರಾಸೆಸ್ ಇಂಟರ್ವ್ಯೂ ಆಗಿರುತ್ತೆ. ಈ ಇಂಟರ್ವ್ಯೂ ಡೆಲ್ಲಿಯಲ್ಲೇ ನಡೆಯುತ್ತೆ. ನೀವು ಭಾರತದ ಯಾವುದೇ ಜಾಗದಲ್ಲಿದ್ದರೂ ಇಂಟರ್ವ್ಯೂಗೆ ಡೆಲ್ಲಿಗೆ ಹೋಗಬೇಕಾಗುತ್ತೆ. ಅಲ್ಲೇ ನಿಮ್ಮ ಸಂದರ್ಶನವನ್ನು ಕೊಡಬೇಕಾಗುತ್ತೆ. ಅದು ನೀವು ಇಷ್ಟ ಬಂದ ಲ್ಯಾಂಗ್ವೇಜನ್ನು ಚೂಸ್ ಮಾಡ್ಕೋಬೋದು. ಇಂಟರ್ವ್ಯೂ ಎಷ್ಟು ಮಾರ್ಕ್ಸಿಗಿರುತ್ತೆ ಅಂದರೆ 275 ಮಾರ್ಕ್ಸಿಗಿರುತ್ತೆ. ಹಾಗೆ ಇಲ್ಲಿ ಮಿನಿಮಮ್ ಅಷ್ಟೇ ಮಾರ್ಕ್ಸ್ ಇಷ್ಟೇ ತಗೋಬೇಕು ಅಂತ ಏನು ಲೆಕ್ಕಕ್ಕಿಲ್ಲ. ಸೊ ಒಟ್ಟು ನಿಮ್ಮ ಇಂಟರ್ವ್ಯೂ 275 ಮಾರ್ಕ್ಸಿಗಿರುತ್ತೆ. ಪ್ರಿಲಿಮ್ಸ್ ಮಾರ್ಕ್ಸು ನಿಮ್ಮ ಟೋಟಲ್ ರ್ಯಾಂಕ್ ಕೊಡಬೇಕಾದ್ರೆ ಕೌಂಟ್ ಆಗಲ್ಲ. ಮೇನ್ಸಲ್ಲಿ ಎಷ್ಟು ಬಂದಿರುತ್ತೆ ಹಾಗೆ ಇಂಟರ್ವ್ಯೂಯಲ್ಲಿ ಎಷ್ಟು ಬಂದಿರುತ್ತೆ ಇದನ್ನು ಕೌಂಟ್ ಮಾಡ್ತಾರೆ. ಕ್ವಾಲಿಫೈಯಿಂಗ್ ಲ್ಯಾಂಗ್ವೇಜ್ ಪೇಪರ್ ನಾನು ಹೇಳಿದ ಹಾಗೆ ಆ 2 ಪೇಪರನ್ನು ಬಿಡ್ತಾರೆ. ಉಳಿದ 7 ಪೇಪರ್ ಪ್ಲಸ್ ಇಂಟರ್ವ್ಯೂ ಮಾರ್ಕ್ಸ್ ಇದನ್ನು ಕೌಂಟ್ ಮಾಡಿ ರ್ಯಾಂಕಿಗೆ ಎಷ್ಟು ಟೋಟಲ್ ಮಾರ್ಕ್ಸ್ ಎಷ್ಟು ಬರುತ್ತೆ. ಸೊ ಓವರಾಲ್ ನೋಡ್ತಾರೆ. ಈಗ ಟಾಪರ್ ಮಾರ್ಕ್ಸು 2025ರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರ್ದಿರುತ್ತೋ ಅವರಿಗೆ ಫಸ್ಟ್
ಫಸ್ಟ್ ರ್ಯಾಂಕ್ ಕೊಡ್ತಾರೆ. ಇವಾಗ ಒಂದೇ ರ್ಯಾಂಕ್ ಅಂದರೆ ಒಂದೇ ಥರದ ಮಾರ್ಕ್ಸ್ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ 2 ಸ್ಟೂಡೆಂಟ್ಸ್ಗಳು. ಆವಾಗ ಏನು ಮಾಡ್ತಾರೆ ಅಂದರೆ ಕ್ವಾಲಿಫೈಯಿಂಗ್ ಪೇಪರ್ ಇತ್ತಲ್ವ, ಲ್ಯಾಂಗ್ವೇಜ್ ಪೇಪರ್ ಕನ್ನಡ ಮತ್ತು ಇಂಗ್ಲೀಷ್, ಅದನ್ನು ನೋಡ್ತಾರೆ. ಅದರಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ಇದೆ ಅಂತ, ಯಾರು ಜಾಸ್ತಿ ಮಾರ್ಕ್ಸ್ ಇದೆಯೋ ಅವರಿಗೆ ಚೂಸ್ ಮಾಡ್ತಾರೆ. ಹಾಗೆ ಡೇಟ್ ಆಫ್ ಬರ್ತ್ ಕೂಡ ನೋಡ್ತಾರೆ. ಯಾರು ಏಜಲ್ಲಿ ದೊಡ್ಡವ್ರು ಇರ್ತಾರೋ ಅವ್ರಿಗೆ ಕೊಡ್ತಾರೆ. ಈ ರೀತಿ ರ್ಯಾಂಕನ್ನು ಕೊಡ್ತಾ ಬರ್ತಾರೆ. ಹಾಗೆ ಅವರ ಪ್ರಿಫರೆನ್ಸನ್ನು ನೆಕ್ಸ್ಟ್ ನೋಡ್ತಾರೆ. ಅವರು ಯಾವುದು ಪ್ರಿಫರೆನ್ಸನ್ನು ಕೊಟ್ಟಿದ್ದಾರೆ ಆ ಪೋಸ್ಟ್ಗಳು ಅವರಿಗೆ ಸಿಗುತ್ತೆ. ಇನ್ ಕೇಸ್ ಅವರಿಗೆ IAS ಫಸ್ಟ್ ಬೇಕು ಅಂದರೆ ಅವರ ಮಾರ್ಕ್ಸ್ ಚೆನ್ನಾಗಿದ್ದರೆ ಅವರಿಗೆ ಆ ಪೋಸ್ಟ್ಗಳೇ ಸಿಗುತ್ತೆ. ಸೊ ಟೋಟಲ್ ಎಷ್ಟು ಪೋಸ್ಟ್ಗಳಿರುತ್ತೆ ಅದು ಡಿಪೆಂಡ್ ಆಗುತ್ತೆ. ಈಗ 50 IAS ಪೋಸ್ಟ್ ಇದೆ ಅಂದ್ಕೊಳ್ಳಿ. ಈಗ ಟಾಪರ್ ರ್ಯಾಂಕ್ಗಳು 1ರಿಂದ 50 IAS ಚೂಸ್ ಮಾಡಿದ್ದಾರೆ ಅಂದರೆ 50 ರ್ಯಾಂಕೇ ಲಾಸ್ಟ್ ಆಗುತ್ತೆ. ಅದ್ರ ಕೆಳಗಡೆ ಇರೋರಿಗೆ ಬೇರೆ ಪೋಸ್ಟ್ಗಳು ಸಿಗುತ್ತೆ. ಈ ರೀತಿ IASನ ಎಕ್ಸಾಮ್ ನಡೆಯುತ್ತೆ. ಆದರೆ ಇಲ್ಲೊಂದು ಬಹುಮುಖ್ಯವಾದ ಪಾಯಿಂಟನ್ನು ನೀವು ನೆನ್ಪಿಟ್ಕೋಬೇಕು. ಏನಂದರೆ ಇವಾಗ ನೀವು ಈ ವರ್ಷ ಕಾಲ್ ಮಾಡಿದಾಗ ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತೀರಾ ಅಂದ್ಕೊಳ್ಳಿ. ಇದೇ ವರ್ಷದಲ್ಲಿ ನೀವು ಮೇನ್ಸನ್ನು ಕ್ಲಿಯರ್ ಮಾಡಬೇಕು, ಹಾಗೆ ಇಂಟರ್ವ್ಯೂನು ಕ್ಲಿಯರ್ ಮಾಡಬೇಕು, ಕಟ್ ಆಫನ್ನು ರೀಚ್ ಮಾಡಬೇಕು. ಆವಾಗಷ್ಟೇ ನಿಮ್ಮ ರ್ಯಾಂಕಲ್ಲಿ ನಿಮಗೆ ಒಂದು ಜಾಗ ಸಿಗೋದು. ಇಲ್ಲಾಂದರೆ ನೀವು ಯಾವುದಾದ್ರೂ ಒಂದು ಸ್ಟೆಪ್ಪನ್ನು ಇವಾಗ ಕ್ಲಿಯರ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಮೇನ್ಸ್ ಆಗಿಲ್ಲ ಅಂದ್ಕೊಳ್ಳಿ, ನೀವು ಮತ್ತೆ ಮುಂದಿನ ವರ್ಷ ಟ್ರೈ ಮಾಡಿ ಮತ್ತೆ 3 ಸ್ಟೆಪ್ಪನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಈ ಎಕ್ಸಾಮ್ ಕ್ಲಿಯರ್ ಮಾಡೋರು ವರ್ಷಗಟ್ಟಲೆ ತಗೊಳ್ಳೋಕ್ಕೆ ಮೇಯ್ನ್ ರೀಸನ್ ಅಂದರೆ ಇದೇನೆ. ಈ ಎಕ್ಸಾಮ್ನ ಫುಲ್ ಪ್ರಾಸೆಸ್ ನಡೆಯೋದೇ 1 ವರ್ಷ ಆಗುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಸ್ಟೆಪ್ಪಲ್ಲಿ ನಾವು ಎಡು ಬಿದ್ದರೆ ಮತ್ತೆ ಮುಂದಿನ ವರ್ಷ ಕಾಯಬೇಕು. ಅದಕ್ಕೋಸ್ಕರ ಇಲ್ಲಿ ತುಂಬ ಟೈಮ್ ಆಗುತ್ತೆ. ಹಾಗೆ ಈ ರೀತಿ ಈ ಎಕ್ಸಾಮ್ ಇರುತ್ತೆ. ನಾನು ಹೇಳಿದಂಥ ಇನ್ಫಾರ್ಮೇಷನಿಂದ ನಿಮಗೆ ಒಂದು ಐಡಿಯಾ ಬಂದಿರ್ಬೋದು ಈ ಎಕ್ಸಾಮ್ ಹೇಗಿರುತ್ತೆ, ಎಷ್ಟು ಮಾರ್ಕ್ಸಿಂದಿರುತ್ತೆ, ಎಷ್ಟು ಮಾರ್ಕ್ಸ್ ಮಿನಿಮಮ್ ತಗೋಬೇಕು, ಇದೆಲ್ಲ ನಾನು ಹೇಳಿದ್ದೀನಿ. ಇನ್ ಕೇಸ್ ನಿಮಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ದರೆ ನಾನು ಮುಂದಿನ ಪಾರ್ಟನ್ನು ಮಾಡ್ತೀನಿ. ಈ ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.